ಪ್ರೇಮ್ ಸರ್, ಯಶವಂತ್ ಅಂತ ಫಿಲ್ಮ್ಬಿಟ್ಟಿಂದ. ಎಸ್ ಮಾ ಸರ್, ಈಗ ಆಮ್ಸ್ಟರ್ಡಾಮ್ನಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ರಿ, ಆ್ಯಂಡ್ ಇದು ರೆಟ್ರೋ. ಸೊ ಅಲ್ಲಿನ ಒಂದು ವಾತಾವರಣಕ್ಕೆ ರೆಟ್ರೋ ಹೆಂಗೆ ಫೀಲ್ ಕೊಡುತ್ತೆ ಅಂತ? ಮೈನ್ ಅದು ರೆಟ್ರೋನೇ. ಅದು ಆ ದೇಶ ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ಫುಲ್ ಫ್ಲವರ್ ಮತ್ತು ರೆಟ್ರೋನೇ. ಓಲ್ಡು ಅದು ಇನ್ನೂ ನಮ್ಮದು 75, ಅದು ಇನ್ನೂ ಹಳೆ ಓಲ್ಡ್ ಕಂದ. ಸಿಟಿ ಆಗಲಿ ಜಾಗಗಳಾಗಲಿ ತುಂಬ ಓಲ್ಡ್ ಇದೆ. ನಮ್ಗೆ ಅದಕ್ಕೆ ಆ ಜಾಗ ಹುಡುಕಿದ್ದೀನಿ. ಆ ಜಾಗ ಹುಡುಕಿ ಮ್ಯಾಚ್ ಮಾಡಿ ಮಾಡ್ತಾ ಇದ್ದೀನಿ ಕಂದ. ಮ್ಯಾಚ್ ಆಗುತ್ತೆ ಪಕ್ಕ. ಆ ಜಾಗ ಹೋಗಿ ನೋಡ್ಕೊಂಡು ಬಂದ್ವಿ ಮಗ. ಒಂದು ವಾರ ನಾನು ನಮ್ಮ ಕ್ಯಾಮ್ರಾಮನ್ ಸುಪ್ರೀತ್ ಅವರು ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಮ್ಯಾಚ್ ಆಗುತ್ತೆ ಕಂದ. ಸೂಪರ್ ಸರ್. ಅದೇನೇ ಏನಾದ್ರೂ ಎನಿಥಿಂಗ್? ಎಸ್, ಏನೋ ಮಗನೇ? ಯಾ, ಐ ಥಿಂಕ್ ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಮಾಡೋಣ. ಎಸ್ ಮ್ಯಾಮ್. ಹೇಳ್ಕಂದ. ಸಿನಿಮಾದಲ್ಲಿ ಯಾವಾಗಲೂ ತಾಯಿ ಸೆಂಟಿಮೆಂಟ್, ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟ್? ಎಮೋಷನ್ಸ್ ಇದ್ದೇ ಇರ್ಕಂದ. ಒಂದೇ ತರ ಎಮೋಷನ್ಸ್ ಅಂತ ಮಾಡೋಕ್ಕಾಗಲ್ಲ. ಇದರಲ್ಲಿ ಧ್ರುವರ್ನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಜೋಗಿ ಟೈಮಲ್ಲಿ ಗೀತಕ್ಕ ಯಾವಾಗಲೂ ಹೇಳೋರು, ಸಿನಿಮಾ ನೋಡಿರ್ಲಿಲ್ಲ ಅವ್ರಿಗೆ. ಒಂದ್ಸರಿ ಕಪಾಲಿ ಥಿಯೇಟರ್ಗೆ ಬಂದಾಗ ಬಂದವರು ಸಿನಿಮಾ ಥಿಯೇಟರ್ಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ನೋಡ್ಕೊಂಡು ಹೊರಗಡೆ ಬಂದು ಹಾಕಿದ್ರೆ ಅಕ್ಕ ಹೇಳಿದ್ರು ನನಗೆ, ಅಣ್ಣನ್ನ ನೋಡೋಕೆ ಆಗ್ತಾಯಿಲ್ಲ ಪ್ರೇಮ್, ನನಗೆ ಮನೇಲಿ ಬಂದ್ರು ಹಂಗೆ ಕಾಣ್ತಾರೆ, ಅದು ಯಪ್ಪ ಎಷ್ಟು ಇದು ಅಂತ. ಅಂದ್ರೆ ಆ ಥರ ನನಗೆ ಧ್ರುವರ್ ನೋಡಿದಾಗ ನೆನ್ಸ್ಬಿಡ್ತೇನೆ ನನಗೆ ಕೊನೆಯಲ್ಲಿ ಲಾಸ್ಟಲ್ಲಿ ಅಷ್ಟು ಎಮೋಷನ್ ಇದೆ. ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾನೆ, ಅಷ್ಟು ಎಮೋಷನ್ಸ್ ಅವ್ನ ಮೇಲೆ ಪೇ ಮಾಡಿದ್ದೀವಿ ನಾವು ಕಳೆದ ಸಿನಿಮಾಲಿ. ಸೊ ಅದನ್ನಂತೂ ಹೇಳ್ತೀನಿ ನಾನು, ಓಕೆನಾ? ಅಂಡ್ ಅವಾಗಲೇ ಹೇಳ್ದಂಗೆ ಮನಂ ಗೋಪಾಲಕೃಷ್ಣ ಅವರು ತೀರೋಗಿದ್ರು, ಅದನ್ನ ಇದನ್ನ ಮಾಡಿದ್ವಿ. ಅಂಡ್ ಅವ್ರಿಗೆ ಇಲ್ಲಿಂದನೇ ಶ್ರದ್ಧಾಂಜಲಿ ಸಲ್ಲಿಸಿದೀವಿ. ಅಂಡ್ ಫಸ್ಟ್ ಸಾಂಗ್ ತುಂಬಾ ದೊಡ್ಡದಾಗಿ ಹಿಟ್ ಮಾಡಿದ್ವಿ. ಅಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಅಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ, ಆಗಸ್ಟ್ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದು, ಯಾರ್ದು ಏನು ತೊಂದರೆ ಇಲ್ಲ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾಳೆ 45 ಟೀಸರ್ ಲಾಂಚ್ ಆಗುತ್ತೆ ನಮ್ಮ ಐದಂದು. ಯಾಕೆಂದ್ರೆ ಹೌದು, ನಾಳೆ ಟೀಸರ್ ಲಾಂಚ್ ಆಗುತ್ತೆ 45. ಅಂಡ್ ಆಲ್ ದ ಬೆಸ್ಟ್ ಮಗನೇ. ಸೊ ಯಾಕಂದ್ರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಸೆಕೆಂಡ್ರಿ, ಎಸಿಲೇ ಕುತ್ಕೊಂಡು ಟನ್ 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 ಈಗ ಹಂಗಲ್ಲ, ಈಗ ಹೊರಗಡೆ ಬಂದವನೇ ಅಣ್ಣ, ಗೊತ್ತಾಯ್ತದೆ ಡೈರೆಕ್ಟರ್ ಏನು ಅಂತ. ಸೊ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಮಗನೇ 45. ಅಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್.